ಸಂತೋಷ ಆಗ್ತಾ ಇದೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆಂಜನೇಯ ಸ್ವಾಮಿ ಕೃಪೆಯಿಂದ ನಮ್ಮ ಚನ್ನಪಟ್ಟಣ ಜನರ ಒಂದು ಆಶೀರ್ವಾದದಿಂದ ಅವ್ರು ಗೆದ್ಕೊಂಡ್ ಬಂದಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲ, ಪೂಜೆ ಮಾಡಿದ್ದೀನಿ ಅಷ್ಟೇ. ನಮಗೆ ಪ್ರದೀಪಾಚಾರ್ಯ ಸ್ವಾಮಿಗಳು ಹೋಮ ಎಲ್ಲ ಹೇಳಿದ್ರು, ಅದೆಲ್ಲ ಮಾಡಿದ್ದೀನಿ. ಅಭಿಷೇಕಕ್ಕೆ ಕೊಟ್ಟಿದ್ದೆ, ಒಳ್ಳೇದಾಗಿದೆ. ಎಲ್ಲಾದ್ರೂ ಆ ದೈವ ಸಂಕಲ್ಪ ಇದ್ರೆ ಎಲ್ಲಾನು ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಪರಿಸ್ಥಿತಿಯಲ್ಲಿ ಮಾತೃಪಕ್ಷನೇ ಕೈ ಹಿಡಿಯಿತು. ಮತ್ತು ನಮ್ಮ ಚನ್ನಪಟ್ಟಣ ಜನರು ಆಶೀರ್ವಾದದಿಂದ ಆಗಬೇಕು. ನಮ್ಮ ಯಜಮಾನ್ರ ಜನ್ಮಭೂಮಿ ಕರ್ಮಭೂಮಿ ಚನ್ನಪಟ್ಟಣ. ಹಾಗಾಗಿ ಅವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಒಂದು ನೇಷ್ಕುಮಾರ. ಸೊ ಅವರು ನಮ್ಮ ಯಜಮಾನಿ ಮಾಡಿರೋ ಅಭಿವೃದ್ಧಿ ಕೆಲಸನ ಮೆಚ್ಚಿ ಚನ್ನಪಟ್ಟಣ ಜನ ಅವ್ರು ಕೈ ಹಿಡಿದಿದ್ರು. ಭರವಸೆ ಇತ್ತು ಈ ಸರ್ತಿ, ಯಾಕೆಂದರೆ 2 ಸರಿ ಸೋಲನ್ನು ಅನುಭವಿಸಿದ್ವಿ. ನಮ್ಮ ಚನ್ನಪಟ್ಟಣ ಜನರಿಗೆ ಅವ್ರ ಮನೆ ಮಗ ಬೇಕು ಅನ್ನೋ ಒಂದು ಆಸೆ ಇತ್ತು. ಯಾಕೆಂತಂದರೆ ಬಹಳಷ್ಟು ಕೆರೆಗಳೆಲ್ಲ ಬಂದ್ಕೊಂಡಿತ್ತು. ಸೊ ಆ ಒಂದು ಅಭಿವೃದ್ಧಿ ಬೇಕಾಗಿತ್ತು ಚನ್ನಪಟ್ಟಣಕ್ಕೆ. ಹಾಗಾಗಿ ಅವ್ರು ಆಯ್ಕೆ ಮಾಡ್ಕೊಂಡು ಪಕ್ಷ, ನಮ್ಮ ಪಕ್ಷದ ಎಲ್ಲರೂ ಅವ್ರಿಗೆ ಅವ್ರ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಚನ್ನಪಟ್ಟಣ ಜನರ ಆಶೀರ್ವಾದ ಬೇಕು. ಆಮೇಲೆ ದೇವರ ಆಶೀರ್ವಾದ. ಬಸ್ ಸ್ಟ್ಯಾಂಡ್ ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ ಕೆರೆಗಳಿಗೆ ಕೆಲವು ಕತ್ತೋಗಿರೋದು ಆ ಒಂದು ಕೆಲಸಗಳೇ ಆಗಿರ್ಬೋದು. ಆಮೇಲೆ ಜನರ ಕಷ್ಟ ಏನೇನಿದೆಯೋ ಅದನ್ನು ನಿವಾರಿಸ್ಬೋದು. ಯಾಕಂದರೆ ನಮ್ಮ ಪಕ್ಷ ಅಧಿಕಾರದಲ್ಲಿರೋದು ಕಾರಣದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳಾಗುತ್ತೆ. ಚನ್ನಪಟ್ಟಣ ಒಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗುತ್ತೆ ಅನ್ನೋ ಪರಿಸ್ಥಿತಿ.